ಜ್ಯೋತಿಯ ಬಲದಿಂದ ಕಮಂದದ ಕೇಡನುಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡನುಡಯ್ಯ. ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡನುಡಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು BNB ಫೌಂಡೇಶನ್ ಸಿಂದಗಿ ಇದರ ಆಶ್ರಯದಲ್ಲಿ SSLC ಹಾಗೂ PUC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಮಸ್ತ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ 7 ಬಾರಿ ಸಂಸದರಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಮೇಶ್ ಬೂಸ್ನೂರ್ ಅವರೇ, ಮುತ್ತು ಮನಗುಳಿ ಅವರೇ ಮತ್ತು ಅರುಣ್ ಶಾಪೂರ್ ಅವರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ರೀತಿ ಮೆಂಟಿ ಕಟ್ಟಿಗೆಯಂತೆ ಬಹಳ ಈ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದಂಥ ಇನ್ನೂ ಯುವಕರು ಒಂದು ರೀತಿ ಕೊಲಂಬಸ್ನಂತೆ ಒಂದು ರೀತಿ ಏನೋ ಒಂದು ಸಾಧಿಸಬೇಕು ಅಂತ ಹೇಳಿ ಒಳಗೊಂದು ಉತ್ಸಾಹವನ್ನು ಇಟ್ಟುಕೊಂಡು ಸಾಧಕರಾಗಿ ಹೊರಟಿರುವಂಥ ಶ್ರೀ ಶ್ರೀಶೈಲಗೌಡ ಬಿರಾದಾರ್ ಅವರೇ, ಅವರ ಎಲ್ಲ BNB ಫೌಂಡೇಶನ್ನ ಸದಸ್ಯರೇ, ಸೇರಿರುವಂಥ ಮಹಾಜನತೆಯೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹುಶಃ ಇವತ್ತು BNB ಫೌಂಡೇಶನ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಬಹಳ ಸುಂದರವಾದಂಥ ಕಾರ್ಯಕ್ರಮ. ಒಬ್ಬ ಹುಡುಗ ಒಂದು ಗಿಡದ ಕೆಳಗಡೆ ಕುತ್ಕೊಂಡಿರ್ತಾನೆ. ಗಿಡದ ಕೆಳಗಡೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಆ ಹುಡುಗ ಗಿಡದ ಕೆಳಗಡೆ ಕುತ್ಕೊಂಡಿರ್ತಾನೆ. ಒಂದು ಆ್ಯಪಲ್, ಸೇಬು ಆ ಗಿಡದಿಂದ ಕೆಳಗೆ ಬೀಳುತ್ತದೆ. ಆ ಸೇಬು ಗಿಡದಿಂದ ಕೆಳಗೆ ಬಿದ್ದಾಗ ಆ ಹುಡುಗ ನಾವಾಗಿದ್ರೆ ಏನು ಮಾಡ್ತಿದ್ವಿ ಅಂತ ಕೇಳಿದ್ರೆ, ಆ್ಯಪಲ್ ಬಿದ್ದೈತಿ ಅಂತ ಹೇಳಿ ಹೋಗಿ ತಿಂತಿದ್ವಿ ಅದನ್ನು ತಗೊಂಡು. ಆ ಹುಡುಗ ಆ ಬಿದ್ದಂಥ ಸೇಬು ಹಣ್ಣನ್ನು ನೋಡಿ ಏನು ಮಾಡಿದ ಅಂತ ಹೇಳಿದ್ರೆ ತಿನ್ನಲಿಲ್ಲ ಅದನ್ನು ತಗೊಂಡು. ನೋಡಿದ ಬಿದ್ದಿದ್ದ ಆ್ಯಪಲನ್ನು ಅವ ವಿಚಾರ ಮಾಡಾಕತ್ತಿದ್ದ. ಅದಕ್ಕೆ ಏನಂತೇಳಿ ವಿಚಾರ ಮಾಡಾಕತ್ತಿದ ಅಂತ ಕೇಳಿದ್ರೆ, ಈ ಆ್ಯಪಲ್ ಗಿಡದಲ್ಲಿ ಆ್ಯಪಲ್ ಇತ್ತು, ಸೇಬು ಹಣ್ಣಿತ್ತು, ಅದು ಕೆಳಗಡೆನ ಬಿತ್ತು. ಯಾಕೆ ಕೆಳಗಡೆ ಬಿತ್ತು, ಮೇಲೆ ಯಾಕೆ ಹೋಗಲಿಲ್ಲ, ಲೆಫ್ಟ್ ಯಾಕೆ ಹೋಗಲಿಲ್ಲ, ರೈಟ್ ಯಾಕೆ ಹೋಗಲಿಲ್ಲ, ಫ್ರಂಟ್ ಯಾಕೆ ಹೋಗಲಿಲ್ಲ, ಬ್ಯಾಕ್ ಯಾಕೆ ಹೋಗಲಿಲ್ಲ ಅಂಥೇಳಿ ವಿಚಾರ ಮಾಡಾಕತ್ತಿದ ಆ ಹುಡುಗ. ವಿಚಾರ ಮಾಡಿ ಆ ಹಣ್ಣು ಕೆಳಗ ಯಾಕೆ ಬಿತ್ತು ಅಂತ ಹೇಳಿ ವಿಚಾರ ಮಾಡಿದ. ವಿಚಾರ ಮಾಡಿ ಏನು ಕಂಡು ಹಿಡ್ದ ಅಂತ ಕೇಳಿದ್ರೆ, ಈ ಭೂಮಿ ಒಳಗಡೆ ಒಂದು ಏನೋ ಶಕ್ತಿ ಇದೆ, ಅದೇ ಗ್ರಾವಿಟೇಷನ್ ಶಕ್ತಿ ಅಂತ ಹೇಳಿ ಕಂಡು ಹಿಡಿದು ಈ ಜಗತ್ತಿಗೆ ಜಾರ್ಜ್ ನ್ಯೂಟನ್ನನಾದ. ನೋಡಿ, ನಾವು ಹಾಗೆ ಬಿದ್ದಂಥದನ್ನು ತಿನ್ನೋದು ಪ್ರತಿಭೆ ಅಲ್ಲ. ಆ ಹಣ್ಣು ಹೀಗೆ ಯಾಕೆ ನೆಲಕ್ಕೆ ಬಿತ್ತು, ಮ್ಯಾಲೆ ಯಾಕೆ ಹೋಗಲಿಲ್ಲ ಅಂತೇಳಿ ವಿಚಾರ ಮಾಡಿದ್ನಲ್ಲ. ವಿಚಾರ ಮಾಡೋದು ಏನು ಅಂತ ಕೇಳಿದ್ರೆ ಪ್ರತಿಭೆ. ನಿಮ್ಮ ಮಕ್ಕಳು ಬಹಳ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನಿಮಗೆ. ನೀವೀಗ ಇಲ್ಲಿ ಬಂದಿರಿ ಕಾರ್ಯಕ್ರಮಕ್ಕೆ, ಬರೋ ಮುಂದೆ ನಿಮ್ಮ ಮನ್ಯಾಗ ಹುಡುಗರು ಕೇಳಿರ್ತಾರೆ, ಎಲ್ಲಿಗೆ ಹೊಂಟಿ ಅಂತ ಕೇಳ್ತಾರೆ ಅವ್ರು. ನಿಮಗೆ ಎಲ್ಲಿಗೆ ಹೊಂಟಿ ಅಂತ ಕೇಳ್ತಾರೆ, ನೀವಂತೀರಿ ನಾ ಎಲ್ಲಿಗೆ ಹೊಂಟೀನಿ, ಕರ್ಬಾ ಹಾಕಿದ್ದೇನೆ ಅಂತೇಳಿ ಪಟ್ನ ಹೊಡಿತೀರಿ, ಅಡ್ಡಬಾ ಹಾಕಿದೇನೋ ಅಂತೇಳಿ ಹೊಡಿತೀರಿ. ಆದ್ರೆ ನೀವು ಬಂದು ಬಸ್ನಾಗ ಹತ್ತೀರಿ, KSRTC ಬಸ್ನಾಗ ಕಂಡಕ್ಟರ್ ಕೇಳ್ತಾನೆ ಎಲ್ಲಿಗೆ ಅಂತ ಕೇಳ್ತಾನೆ, ಅವಾಗೂ ಹೊಡಿತೀರೇನ? ಹೊಡೆಯಂಗಿಲ್ಲ ನೀವು. ನೋಡಿ, ಆ ಹುಡುಗರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ.
ಆ ಪ್ರಶ್ನೆಗಳಲ್ಲಿ ಏನಿರ್ಬೇಕು ಅಂತ ಕೇಳಿದ್ರೆ ಅವ್ರ ಜೀವನ ಇರ್ತದೆ, ಮುಂದಿನ ಜೀವನ ಇರ್ತದೆ. ಒಬ್ಬ ತಾಯಿ ಕುತ್ಕೊಂಡಿದ್ದು ಒಲಿ ಮುಂದೆ ಆಲೂಗಡ್ಡಿ ಕುದಿಸಾಕತ್ತಿದ್ಲಕ್ಕಿ. ಆಲೂಗಡ್ಡಿ ಕುದಿಸೋ ಮುಂದೆ ಆ ಆಲೂಗಡ್ಡಿ ಕುದೀತಾ ಇದ್ದು ಆ ಡಕ್ಕನ್ನ ಹಾರಿ ಹಾರಿ ಬೀಳಾಕತ್ತಿತ್ತು, ಮೇಲಿನ ಮುಚ್ಚಳ ಹಾರಿ ಬೀಳಾಕತ್ತಿತ್ತು. ಆ ಹುಡುಗ ಕೇಳಿದ, ಅಜ್ಜಿ ಈ ಯಾಕೆ ಈ ಮೇಲಿನ ಮುಚ್ಚಳ ಹಾರಿ ಬೀಳ್ತಾ ಇದೆ ಅಂತ ಕೇಳಿದ. ಅವ್ರ ಅಜ್ಜಿ ಹೇಳಿದ್ಲು, ನಾನು ಆಲೂಗಡ್ಡೆ ಕುದಿಸಾಕತ್ತೀನಿ, ಒಲಿ ಒಳಗೆ ಉರಿ ಇಟ್ಟೀನಿ, ಆ ಉರಿ ಪಾತ್ರೆಗೆ ಹತ್ತಾ ಇದೆ, ಆ ಪಾತ್ರೆಯೊಳಗೆ ನೀರು ಆಲೂಗಡ್ಡೆ ಬಟಾಣಿಯನ್ನು ಹಾಕಿದ್ದೇನೆ, ಅದು ಕುದಿದಕ್ಕೆ ಏನಾಗ್ತದೆ ಕೇಳಿ ಹೊಗೆ ಬರ್ತಾ ಇದೆ, ಆ ಹೊಗೆಯೊಳಗೊಂದು ಶಕ್ತಿ ಇದೆ ಅಂತ ಹೇಳಿದ್ಲು ಆ ಅಜ್ಜಿ. ಆ ಹುಡುಗ ಕೇಳಿದ, ಅದು ಕೇಳಿದ್ಲು, ಸಣ್ಣ ಮಗು ಭಾಳ ಚಂದ ಗ್ರಾಸ್ಪಿಂಗ್ ಪವರ್ ಇತ್ತು, ಅದನ್ನ ತಲೆಯೊಳಗೆ ಇಟ್ಕೊಂತು, ಏನು ಇಟ್ಕೊಂತು ಅಂತ ಕೇಳಿದ್ರೆ ಹುಗಿಯೊಳಗಡೆ ಒಂದು ಶಕ್ತಿ ಇದೆ, ಉಗಿಯೊಳಗೆ ಶಕ್ತಿ ಇದೆ ಅಂತ ಹೇಳಿ ಇಟ್ಕೊಂತು. ಮುಂದೆ ಆ ಹುಡುಗ ದೊಡ್ಡವಾಗಿ ಉಗಿಯಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಏನು ಮಾಡಿದ ಅಂತ ಕೇಳಿದ್ರೆ ಉಗಿ ಬಂಡಿಯನ್ನು ಈ ಜಗತ್ತಿಗೆ ಕೊಟ್ಟ ಪ್ರತಿಭೆ. ಅದಕ್ಕೆ ಮಕ್ಕಳು ಪ್ರಶ್ನೆ ಕೇಳ್ತಿರ್ತಾವು, ನೀವೆಲ್ಲ ಏನು ಮಾಡ್ಬೇಕಂತ ಕೇಳಿದ್ರೆ ಅವಕ್ಕೆ ಉತ್ತರ ಕೊಡ್ಬೇಕು. ಪ್ರತಿಭಾ ನವನವೋನ್ಮೇಷಶಾಲಿನಿ, ಪ್ರತಿಭೆ ಹೊಸದನ್ನು ಹುಡುಕ್ತಾ ಇದೆ. ಇವತ್ತು ಬಹುಶಃ ಅಂಕಿತ ನೋಡ್ರಿ, ಇಡೀ ರಾಜ್ಯಕ್ಕೆ SSLC ಒಳಗಡೆ ಒಬ್ಬ ರೈತನ ಮಗಳು. ಈ ದೇಶದಲ್ಲಿ ನಾವು 3 ಮಂದಿ ನೆನ್ಪಿಟ್ಕೋಬೇಕು, ಯಾರು ಅಂತ ಕೇಳಿದ್ರೆ ಒಬ್ಬ ಶಿಕ್ಷಕ, ಇನ್ನೊಬ್ಬವ ರೈತ, ಇನ್ನೊಬ್ಬವ ಸೈನಿಕ. ಇವತ್ತು 3 ಮಂದಿನ ಕೂಡ್ಸ್ಯಾರ, ಮುಂದೆ ಸೈನಿಕರನ್ನ ಕುಂದಿರ್ಸ್ಯಾರ, ಇಲ್ಲಿ ವೇದಿಕೆ ಮೇಲೆ ಶಿಕ್ಷಕರನ್ನ ಕುಂದಿರ್ಸ್ಯಾರ. ಇದ್ರೊಳಗೆ ಟೊಪ್ಪಿಗೆ ಹಾಕೊಂಡು ಕುಂತಾರಲ್ಲ, ಪ್ಯಾಂಟ್ ಹಾಕೊಂಡು ಕುಂತಾರಲ್ಲ, ಅದ್ರೊಳಗೆ ರೈತರು ಅದಿರಿ, 3 ಕೂಡಿಸ್ಯಾರಲ್ಲ. ತ್ರಿವೇಣಿ ಸಂಗಮವಾಗಿದೆ ವೇದಿಕೆ ಅನ್ನುವಂಥದ್ದು, ತ್ರಿವೇಣಿ ಸಂಗಮವಾಗಿದೆ. ಬಹುಶಃ ಒಬ್ಬ ರೈತನ ಮಗಳ ಟೇಬಲ್ ಲ್ಯಾಂಪ್ ಇಟ್ಟು, ಬೆಡ್ ಟೀ ಕೊಟ್ಟು, ಆಕೆಗೆ AC ರೂಮ್ ಕೊಟ್ಟು, ಓದು ರ್ಯಾಂಕ್ ಬಾ ಅಂತ ಹೇಳಿ ನೀವೇನು ಆಟಕ್ಕೆ ಬಿಡ್ಲಾರ್ದಾಗ ಓದಿಸ್ತೀರಿ, ಆ ಹುಡುಗರು ಖಂಡಿತವಾಗಿ ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರ. ಮಕ್ಕಳನ್ನು ಫ್ರೀ ಬಿಡ್ರಿ, ಸರ್ಕಾರಿ ಶಾಲೆಗೆ ಹಾಕ್ರಿ, ಅವಕ್ಕೆ ರ್ಯಾಂಕ್ ಬಂದ ಬರ್ತಾವು. ಓದು ಕೂತಿರ್ಬೇಕು. ಬೋರ್ 600 ಫೂಟ್ ಹೊಡೆದ್ರೆ ನೀರು ಯಾಕೆ ಬರವಲ್ರಿ ಅಂದ್ರೆ ಒಳಗೆ ನೀರಿಲ್ಲ, ಬಂದಿಲ್ಲ. ಯಾಕೆ 1000 ಫೂಟ್ ಹೊಡ್ರಿ ನೀರು ಬರೋದಿಲ್ಲ, ಅದು ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಆ ಭೂಮಿಯೊಳಗೆ ಏನಿಲ್ಲ, ಪಾನಿನೇ, ಅಲ್ಲೇನಿಲ್ಲ, ನೀರಿಲ್ಲ, ಅದಕ್ಕೆ ನೀರು ಬಂದಿಲ್ಲ. ನೀರಿದ್ದು ಬರೀ 60 ಫೂಟ್ ಹೊಡ್ರಿ 4 ಇಂಚ್ ನೀರು ಬೀಳ್ತದ. ಹಂಗೆ ನೀರಿದ್ದು ಭೂಮಿ ಇದೆ ಅಂಕಿತ ಅನ್ನುವಂಥದ್ದು, ನೀರಿದ್ದು ಭೂಮಿ ಇದು. ಅದು ಯಾವ ಶಾಲೆಯೊಳಗೆ ನಿಲ್ಲಿಸಿದ್ರೇನು, ಕುಣ್ಯಾಕ ಬರಕಿಗೆ ಹಿಮಾಲಯದ ಮೇಲೆ ನಿಲ್ಲಿಸಿದ್ರು ಹೋಗಿ ಕುಣಿತಾಳ, ಹೌದಲ್ಲ? ಹಂಗೆ ನೋಡ್ರಿ, ಆ ಹುಡುಗಿದು ಮುಧೋಳ ತಾಲೂಕ್. ಮುಧೋಳ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದ. ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಹುಡುಗ ಪಂಡಿತನ ಹತ್ರ ಹೋಗಿ ಕೇಳ್ತಾನೆ, ನಾ ವಿದ್ಯಾ ಕಲಿಬೇಕಂತ ಮಾಡೇನ್ರಿ ಗುರುಗಳೇ, ನನಗೆ ವಿದ್ಯಾ ಕೊಡ್ರಿ ಅಂತ ಕೇಳ್ತಾನೆ. ನೀ ಎಲ್ಲ ಬಳಿ ಮಾರವ, ನಿನಗಂಗೆ ವಿದ್ಯಾ ಹತ್ತದಿ, ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲಿದೆ, ಏನು ಬಳಿಯ ಮಲಾರವೇ ಕೇಳ್ತಾನ ಪಂಡಿತ. ನೀ ಏನು ಊರಾಗ ಹೋಗಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಳಿ ಇಡ್ತಿಲ್ಲ, ಬಳಿ ಮಲಾರ ಹೊತ್ಕೊಂಡು ಹೋಗಿ ಹಂಗ ಬಳಿ ತಂದು ಕೊಂಡು ತಂದು ಅದನ್ನ ಬಳಿ ಇಡಾಕದೇನು ವಿದ್ಯಾನ ಬಳಿ ಮಲಾರ ಮಾಡಿ ಏನು ಅಂತಂದ. ಆ ಹುಡುಗ ತಿಳ್ಕೊಂಡ, ಎಲ್ಲೇ ಗೆಟ್ ಔಟ್ ಅಂದವರಲ್ಲ ಅವರೇ ನಾನು ಕಟ್ಔಟ್ ಹಾಕ್ಬೇಕು ಅಂತೇಳಿ ವಿಚಾರ ಮಾಡ್ತಾನ. ಆ ಹುಡುಗ ಮುಂದೆ ಕಟ್ಔಟ್, ಕನ್ನಡದ ಲಿಟ್ರೇಚರ್ನಲ್ಲಿ, ಕನ್ನಡದ ಇತಿಹಾಸದಲ್ಲಿ ದೊಡ್ಡ ಗದಾಯುದ್ಧ ಅನ್ನುವಂಥ ಕಾವ್ಯವನ್ನು ಬರೆದು ರನ್ನನಾಗಿ ಹೋಗ್ತಾನೆ. ಇವತ್ತು ಅಂಕಿತ ನನ್ನ ನೋಡಿದಾಗ ನನಗೂ ಏನು ಅನ್ಸಾಕತ್ತೆ ಅಂತ ಕೇಳಿದ್ರೆ ರನ್ನನ ಜೀನ್ಸ್ ಬಂದತಿ ಅಂತ ಹೇಳಿ ಅನ್ಸಾಕತ್ತ ಅವಳಲ್ಲಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ನಮ್ಮ ವಿದ್ಯಾರ್ಥಿನಿಯರು ಏನಾಗ್ಬೇಕಂತ ಕೇಳಿದ್ರೆ ಕೌದಿ ಹೊತ್ಕೊಂಡು 8 ಗಂಟೆ ಮಟ್ಟ ಮಕ್ಕೊಂಡು ನಿಮ್ಮದು ವ್ಯಕ್ತಿತ್ವ ಅಲ್ಲಿ ನಿಮ್ಮ ಪಕ್ಕದ ಮಕ್ಕೊಂಡು, ನೀ 8 ಮಟ್ಟ ಮಕ್ಕೋರ 10 ಮಟ್ಟ ಮಕ್ಕೊಂತೀನಿ ಅಂತಕ್ಕಂಥದ್ದು. ಇವತ್ತು ಯಾರು ಜಲ್ದಿ ಓದ್ಬೇಕು, ನಾ ಏನೋ ಸಾಧಿಸ್ಬೇಕು ಅನ್ನುವಂಥ ಭಾವ ಇರ್ತದಲ್ಲ, ಅವ್ರು ಈ ನಾಡಿಗೆ ಹೊಸದನ್ನು ಕೊಡ್ತಾರೆ. ಬಹುಶಃ ಇವತ್ತು ಆ ಅಂಕಿತ ಅನ್ನುವಂಥ ವಿದ್ಯಾರ್ಥಿನಿಗೆ ಬಹುಶಃ ನಮ್ಮ NBK ಫೌಂಡೇಶನ್ನವರು ಸನ್ಮಾನ ಮಾಡಿದ್ದು, ಅವಳಿಗೆ 25,000 ಕೊಟ್ಟಿದ್ದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಯಾಕಂದ್ರೆ ಬಂಗಾರ ಚಮಚ ಬಾಯಾಗಿಟ್ಕೊಂಡು ಬಂಗಾರ ತೊಟ್ಟದಾಗ ಆಡಿದ ಹುಡುಗಲ್ಲ, ಒಬ್ಬ ರೈತನ ಮಗಳಾಗಿ ಇವತ್ತು ಸಾಧನೆ ಮಾಡಾಳಲ್ಲ, ನಾವು ಇನ್ನೊಮ್ಮೆ ಚಪ್ಪಾಳೆಯೊಂದಿಗೆ ಅವಳನ್ನು ಗೌರವಿಸೋಣ. ಮುಂದಕ್ಕೆ PUC ಒಳಗೆ ಏನಾಗಬೇಕಂತ ಕೇಳಿದ್ರೆ ಈ ರಾಜ್ಯಕ್ಕೆ ಮತ್ತೆ ಫಸ್ಟ್ ಬರಂಗಾಗಲಿ ಅಂತ ಹೇಳಿ ನಾನು ಬಸವಾದಿ ಪ್ರಮುಖರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕೆ ಅಂತ ಕೇಳಿದ್ರೆ ಇವತ್ತು ಈ ಪ್ರಶಸ್ತಿಯನ್ನು ಕೊಟ್ಟವರು ಗೌರವಿಸಿದವರು ಕೂಡ
ಬಹಳ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗೇರಿ ಗ್ರಾಮದವರು ನೋಡ್ರಿ ಗೌಡ್ರು. ಬಹಳ ನಮ್ಮ ಶ್ರೀಶೈಲ್ ಗೌಡ್ರು, ಬಹುಶಃ ಶ್ರೀಮತಿ ನೀಲಮ್ ಗೌಡ್ತಿ ಮತ್ತು ನಿಂಗನಗೌಡರು ಅವರ ಮನೆತನದ ಮೂಲ ಪುರುಷರು. ಬಹುಶಃ ಇವತ್ತು ನಾನು ಪೇಪರ್ನಲ್ಲಿ ಓದ್ತಾ ಇದ್ದೆ ಆರ್ಟಿಕಲ್. ನಮ್ಮ ಶಿವಶರಣ ಗುಗ್ರಿ ಸರ್ ಒಳ್ಳೆ ಆರ್ಟಿಕಲನ್ನು ಬರೆದಾರ. ನೀವೆಲ್ಲರೂ ಪೇಪರ್ ಓದಿರ್ಬೋದು ಅನ್ನಿಸ್ತದೆ ನನಗೆ. ಭಾಳ ಖುಷಿ ಆಯ್ತು. ನಾನು ರಾತ್ರಿ ಬೆಳತನಕ ಬೆಂಗಳೂರಿಂದ ಬಂದೆ, ಈ ಕಾರ್ಯಕ್ರಮಕ್ಕಾಗಿ ಬಂದೆ. ಇವತ್ತು ಇರಾಕಿದ್ದಿಲ್ಲ, ನನಗೆ ಟೈಮ್ ಇರಲಿಲ್ಲ. ನಮ್ಮ ಸರ್ ಹೇಳಿದಾಗ ಇಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಬಂದಾಗ ನಾನು ಬೆಳಗ್ಗೆ ಬಂದುಬಿಟ್ಲೆ ಈ ಆರ್ಟಿಕಲನ್ನು ಓದಿದ್ದೆ. ನೋಡ್ರಿ, ಅವರು ಭೀಮರಾಯ ಗೌಡರು ಅವ್ರು ಹುಟ್ಟಿದ್ದು 10/1944. ಹೆಂಗಾಯ್ತು ನೋಡ್ರಿ, 10 ಮುಂದೆ ಅವ್ರು ಲಿಂಗಾಯತರಾಗಿದ್ದು 11. ನೋಡ್ಬೇಕು ನೀವು ಅದನ್ನ ಅಂಕಿಅಂಶಗಳನ್ನ ಎಷ್ಟು ಚಂದಿದೆ. 10 ಎಲ್ಲಿ ಹೋದಂತ ಕೇಳಿದ್ರೆ 11ಕ್ಕೆ ಹೋಗ್ಯಾರ ಅವ್ರು. ಅದಕ್ಕೆ ಅವ್ರು ಫೌಂಡೇಶನ್ ಆಗೈತೆ. ಸತ್ತವ್ರದೆಲ್ಲ ಫೌಂಡೇಶನ್ ಆಗಂಗಿಲ್ಲ. ಆಗ್ಯಾವನು ಎಷ್ಟು ಮಂದಿ ಆಗಿಲ್ಲ, ಭಾಳ ಮಂದಿಯೊಳಗೆ ಸಂಪತ್ತಿದೆ. ನನ್ನ ಮನೆತನ ಚಲೋ ಇರಲಿ, ನನ್ನ ಮಕ್ಕಳು ಚಲೋ ಇರಲಿ ಅಂತ ಹೇಳಿ ಎಲ್ಲ ಗಳಿಸೋರು ಭಾಳ ಮಂದಿ ಕಾಣ್ತೀವಿ. ಅದ್ರ ಮಧ್ಯದಲ್ಲಿ ಮರಳುಗಾಡಿನ ವಯಾಸಿಸಿನಂಗೆ ಇಂಥ ಫೌಂಡೇಶನ್ ಉಟ್ಕೊಂಡಾವಲ್ಲ, ಇಂಥ ಮಕ್ಕಳಿಗೆ ಅವು ಆಧಾರ ಆಕ್ಕವು ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಬಹುಶಃ ಆ ಭೀಮರಾಯನ ಗೌಡರು ಅದರ ಜೊತೆಗೆ ಅವರ ಮಕ್ಕಳೇ ಸಿದ್ದನಗೌಡರು, ಅವರೇ ಆ ಭಾಗದಲ್ಲಿ ಜಡಪಿಯಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಭಾಳ ಚಲೋ ಆ ಭಾಗದಲ್ಲಿ ಹೆಸರನ್ನು ತೆಗೆದುಕೊಂಡಾರ. ಬಹುಶಃ ಮನೆಯೊಳಗೆ 81 ಮಂದಿ ಅದಾರಂತ. ಅವಿಭಕ್ತ ಕುಟುಂಬ ನೋಡ್ರಿ. ಇವತ್ತು ಎಲ್ಲಿ ಹೋದ್ರೆ ಲಗ್ನ ಆದ್ಮೇಲೆ ನಡಿ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಪುರ್ ಅಂತ ಹಾರಿ ಹೋಗ್ಬಿಡ್ತಾರೆ ಹೆಂಡತಿ ಕರ್ಕೊಂಡು, ಅಥವಾ ಆಕಿನಾರ ಕರ್ಕೊಂಡು ಅಲ್ಲಿ ಹೋಗಿರ್ತಾಳೆ. ಅತ್ತಿ ಮಾವನ ಸೇವಾ ಮಾಡಂಗಿಲ್ಲ, ಕೂಡಿರಂಗಿಲ್ಲ, ಹೊಕ್ಕಾರ ಬೆಂಗಳೂರಾಗ. ಅಲ್ಲೇನು ಮಾಡ್ತಾರಂತ ಕೇಳಿದ್ರೆ ಅಲ್ಲಿ ಒಂದು ಡಾಬರ್ಮನ್ನು ಜರ್ಮನ್ ಶೆಪರ್ಡ್ ನಾಯಿ ಸಾಕಿರ್ತಾರೆ. ಆ ನಾಯಿ ಸಾಯ್ಕೆ ಅದಕ್ಕೊಂದು ಬೆಲ್ಟ್ ಹಾಕ್ಕೊಂಡು ಒಂದು ನೈಟಿ ಹಾಕ್ಕೊಂಡಿರ್ತಾರೆ. ಹಾಕ್ಕೊಂಡಿನಲ್ಲ ಇದು ಭಗವಂತ, ಮತ್ತು ನಾ ಹಾಕೊಳ್ಳೋದು ಬೇರೆ, ಮತ್ತು ನೀವು ನನಗಂದಿರಿ. ಮತ್ತು ಆ ಭಗವ ಹಾಕ್ಕೊಂಡಿರ್ತಾರ. ಆ ನಾಯಿ ಹಿಡ್ಕೊಂಡು ಬೆಳಿಗ್ಗೆ ಹವಾಕ್ಕೆ ಹೋಗಿರ್ತಾರ. ವಾಯು ಮಾಲಿನ್ಯಕ್ಕೆ ಇದಕ್ಕೆ ಹೋಗಿರ್ತಾರ, ವಾಯು ವಿಹಾರಕ್ಕೆ ಹೋಗಿರ್ತಾರ. ಆ ಭಗವಂತ ಅಂತಿರ್ತಾನಂತ ಮೇಲೆ, ನಿನಗ ಅತ್ತಿ ಮಾವನ ಸೇವಾ ಮಾಡೋ ಭಾಗ್ಯ ಇಲ್ಲ, ನಾಯಿ ಕೊಟ್ಟಿನಿ, ನಾಯಿ ಸಗಣಿನ ಬಳಿ ನಾಯಿ ಸೇವಾ ಮಾಡುವಂತ. ಅದಕ್ಕೆ ಆಕಿ ಬೆಲ್ಟ್ ಹಚ್ಚಿ ಅಲ್ಲಿ ಕೊಟ್ಟಿರ್ತಾನಂತ. ನೋಡ್ರಿ ಹೆಂಗೆ ಹೇಳ್ತಾರೆ. ಅದಕ್ಕೆ ನಾ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಅವ್ರನ್ನೇ ನಾ ಹೊಗಳಾಕತ್ತಿಲ್ಲ. 81 ಮಂದಿ ಜಂಬೂ ಸಂಸಾರ ಅಂತಾರಲ್ಲ, 81 ಮಂದಿಯ ದೊಡ್ಡ ಕುಟುಂಬ. ಧರ್ಮಸಿಂಗ್ ಇವ್ರ ಮನೆಗೆ ಭಾಳ ಒಂದು ರೀತಿ ಆತ್ಮೀಯರು. ನಾವು ಓದ್ತಾ ಇದ್ದೆ. ಬಹುಶಃ ಧರ್ಮಸಿಂಗ್ ರಾಜಕಾರಣ ಟ್ರಿಕ್ಸ್ ಬೇರೆ. ಎಣ್ಣ ಯಪ್ಪ ಯವ್ವ ಗೌಡ್ರ ಅಪ್ಪ ಕಾಕ ಅನ್ಕೊಂತ ಕಾಲು ಹಿಡಿದು ಓಟ್ ಹಾಕಿಸ್ಕೊಂಡ್ಬಿಡ್ತಿದ್ರಂತ. ಆ ಭಾಗದ ನಾ ಕೇಳಿದ್ದೀನಿ ಅವ್ರ ಬಗ್ಗೆ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಬಹುಶಃ ಧರ್ಮಸಿಂಗ್ ಅವರು ಕೂಡ ನನಗೆ ಭಾಳ ಪರಿಚಯ ಇದ್ರು. ನಮ್ಮ ನಾಗಾವಿ ನಿಂಗನಗೌಡ್ರ ಮನೆಗೆ ಉದ್ಘಾಟನೆಗೆ ಬಂದಿದ್ರು. ಮನೆ ಉದ್ಘಾಟನೆಗೆ ಸಿದ್ದೇಶ್ವರಪ್ಪಗಳು ಬಂದಿದ್ರು ಅವತ್ತು. ಬಹುಶಃ ಅವತ್ತು ಬಂದಾಗ ನನಗೆ ಭಾಳ ಪ್ರೀತಿಯನ್ನು ಮಾಡಿದ್ರು. ಇಲ್ಲಿ ಶರಣಪ್ಪ ಸುಳ್ಗಾರ್ ಅವ್ರ ಕಾರ್ಯಕ್ರಮದಲ್ಲಿ ಅವರು ನಾವು ಭೇಟಿಯಾಗಿದ್ವಿ. ಬಹುಶಃ ಆಲ್ಮೇಲೆ ಸ್ವಾಮಿಗಳು ಮಾತಾಡೋಕೆ ಕೊಡ್ರಿ ಅಂತ ಹೇಳಿದ್ರು. ನನ್ನ ಭಾಷಣ ಕೇಳೇ ಹೋದ್ರು ಅವತ್ತು ಅವರು ವೇದಿಕೆ ಮೇಲೆ. ಬಹುಶಃ ಬಹಳ ಖುಷಿ ಆಯ್ತು. ಅಂಥವರೆಲ್ಲ ಈ ಮನೆತನಕ್ಕೆ ಬಲಗೈ ಆಗಿರೋದು ಅಥವಾ ಇವರಿಗೆ ಒಡನಾಡಿಗಳಾಗಿರೋದು, ಅವ್ರ ಮನೆಯೊಳಗೆ ಯಾರ ತೀರ್ಕೊಂಡ್ರು ಅವ್ರ ಮನೆಯವರು ಹತ್ತಿದ್ದಾಗಲೇ ಹೇಳಿದ್ರಲ್ಲ ಜಯಬಸವ ಸ್ವಾಮಿಗಳು. ಬಹುಶಃ ಇದೆಲ್ಲ ಏನು ತೋರಿಸ್ಕೊಡ್ತದೆ ಅಂತ ಕೇಳಿದ್ರೆ, ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳ ಹಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಅಂತ ಹೇಳ್ತಾರಲ್ಲ. ಹಂಗ ಸಂಪತ್ತಿದ್ದಾಗ ಹೇಳ್ತಾರಲ್ಲ, ಬಂಗಾರ ಬಳೆಯುಟ್ಟು ಬಡವರನ್ನ ಬೈಬೇಡ, ಬಂಗಾರ ನಿನಗ ಸ್ಥಿರವಲ್ಲ ಎಲೆ ನಾರಿ, ಮಧ್ಯಾಹ್ನ ಬಿಸಿಲು ತಡವಲ್ಲ ಅಂತ ಹೇಳಿ ಜನಪದ ಗರತಿ ಹೇಳ್ತಾಳೆ. ಹಂಗ ಬಂಗಾರ ಬೆಳ್ಳಿ ದುಡ್ಡು ದ್ರವ್ಯ ಎಲ್ಲ ಇದ್ರು ಬಾಗಿದ ತಲೆ ಮುಗಿದ ಕೈಯ ಬಸವನಂತೆ ಅದಾರಲ್ಲ, ಅದಕ್ಕೆ ತಗ್ಗಿದ್ದಲ್ಲಿ ಎಲ್ಲ ನೀರು ನಿಲ್ತದೆ. ಬಹುಶಃ ಅಂತ ಮನೆತನ ಇನ್ನೂ ಬೆಳಿಲಿ. ನಮ್ಮ ಶ್ರೀಶೈಲ್ ಗೌಡ್ರು ನೋಡಿದ್ರೆ ಅನಿಸ್ತಾ ಇದೆ, ನಿಮ್ಮ ಮುಂದೆ ಬಹಳ ಭವಿಷ್ಯ ದೊಡ್ಡದಿದೆ ಗೌಡ್ರೆ. ಅದಕ್ಕೆ ನೀವು ಇದೇ ಹಾದಿಯಲ್ಲಿ ಮುಂದೆ ಹೋಗ್ರಿ, ನಿಮ್ಗೆ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಗೌಡ್ರಿಗೆ ಹೇಳ್ತಾ, ಬಹುಶಃ ಆ ಅವಿಭಕ್ತ ಕುಟುಂಬ ಹಂಗ ಇರಲಿ, ಆ 200 ಎಕರೆನೂ ಹಂಗ ಇನ್ನೂ ಬೆಳೀಲಿ. ಇಂಥ ನಿಮ್ಮ ಒಳ್ಳೆಯ ಕಾರ್ಯಗಳ ಸಾಮಾಜಿಕ ಸೇವೆ. ನಿಮ್ಮ ಮನೆ ಕಟ್ಟಿರಿ, ಮನೆ ಕಟ್ಟಿದ ಮೇಲೆ ಅದಕ್ಕೊಂದು ಬಿಟ್ಟಿರ್ತೀರಿ ನೋಡಿ. ಏನು ಬಿಟ್ಟಿರ್ತೀರಿ ಮನೆ ಮ್ಯಾಳಿಗೆ ಮ್ಯಾಗ? ಏನು ಬಿಟ್ಟಿರ್ತೀರಿ? ಹೊಲ ಕಟ್ಟಿರ್ತೀರಿ, ಹೊಲಕ್ಕೊಂದು ಬಿಟ್ಟಿರ್ತೀರಿ ನೋಡಿ. ಏನು ಬಿಟ್ಟಿರ್ತೀರಿ? ಪಿಚಿಂಗ್ ಬಿಟ್ಟಿರ್ತೀರಿ ಹೊಲಕ್ಕೆ.
ಮ್ಯಾಳ್ಗಿಗೆ ಪನ್ನೊಳಗೆ ಹಾಕಿರ್ತೀರಿ. ಯಾಕಂತ ಕೇಳಿದ್ರೆ ಮ್ಯಾಳ್ಗಿ ಮ್ಯಾಗ ಬಿದ್ದ ನೀರಲ್ಲ, ಅಲ್ಲೇ ಹಿಂಗಿದ್ರ ಒಳಗೆ ನೀವು ಹೆಂಗಿರ್ತೀರಿ, ಮನೆ ಬಿಟ್ಟು ಓಡ್ ಹಾಕಿರಿ. ಅದಕ್ಕೆ ಇವತ್ತ ಪೈಪ್ನಾಗ ನೋಟ್ ಇಡೋರು ಅದಾರ, ಗೇಟಿನ ತೆಗ್ನಾಗ ನೋಟ್ ಇಡೋರು ಅದಾರ. CBIದವ್ರು ಬಂದು ಹಿಡ್ಕೊಂಡು ಹೋಗ್ಯಾರ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟದನ ಬೇಡ ಮುಂದೆ, ಕಟ್ಟಿದ್ದು ಬುದ್ಧಿ ಸರ್ವಜ್ಞ ಅಂತ ಹೇಳ್ತಾರಲ್ಲ. ಬಹುಶಃ ಆ ಸರ್ವಜ್ಞ ಇವತ್ತಿದ್ರ ಅಂತ ಹೇಳ್ತಿದ್ದಿಲ್ಲ, ಕೊಟ್ಟದ್ದು ನಿನಗೆ ಬಚ್ಚಿಟ್ಟಿದ್ದು ಲೋಕಾಯುಕ್ತರಿಗೆ ಅಂತ ಹೇಳ್ತಿದ್ದವ. ಅದಕ್ಕೆ ಲೋಕಾಯುಕ್ತರಿಗೆ ಕೊಡಬೇಡ್ರಿ, ಕೋರ್ಟ್ ಕಚೇರಿಗೆ ಹಾಕಬೇಡ್ರಿ, ಅದನ್ನ ಯಾರಿಗೆ ಕೊಡ್ರಿ ಅಂತ ಕೇಳಿದ್ರೆ ಇಂಥ ಪ್ರತಿಭಾವಂತ ಮಕ್ಕಳಿಗೆ ಕೊಡ್ರಿ. ಇಂಥ ಮಕ್ಕಳು ನಿಮ್ಮ ಹೊಟ್ಟೆಗುವಂತ ಹುಟ್ಟಿ ಬರ್ತಾವು. ಗೋಧಿ ಬಿತ್ತಿದ್ರೆ ಗೋಧಿ ಬೆಳೀತದ, ಜೋಳ ಬಿತ್ತಿದ್ರೆ ಜೋಳ ಬೆಳೀತದ. ಬೇವಿನ ಬೀಜ ಬಿತ್ತಿ ನಿನ್ ಮ್ಯಾಲ ಬೆಲ್ಲದ ಕಟ್ಟಿ ಕಟ್ಟಿದ್ರು ಅಲ್ಲಿ ಬೆಳೆದ್ ಬೇವಿನ ಬೀಜಾನೇ. ಅದಕ್ಕೆ ನಾವು ಏನ್ ಬಿತ್ತಬೇಕಂತ ಕೇಳಿದ್ರೆ ಗೋಧಿ ಬಿತ್ತಬೇಕು, ಗೋಧಿ ಬೆಳ್ಕೋಬೇಕು, ಜೋಳ ಬಿತ್ತಬೇಕು, ಜೋಳ ಬೆಳ್ಕೋಬೇಕು. ರೊಟ್ಟಿ ಮಾಡಿ ನಮ್ಮ ಅಜ್ಜಿ ಹೊಡೆದಿದ್ದು ತಿಂದು ಜಗಜ್ಜಟ್ಟಿಯಾಗಿ ವಿದ್ಯಾವಂತರಾಗಿ ನಾಡಿನಲ್ಲಿ ಬೆರಿಬೇಕಂತ ಕೇಳಿದ್ರೆ ಸದ್ಭಾವ, ಆ ಪ್ರತಿಭೆ ಹುಡುಕ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಬಹುಶಃ ಇಂಥ ಕಾರ್ಯಕ್ರಮ ಇವತ್ತು ಆರ್ಟಿಕಲ್ ನಮ್ಮ ಶಿವಶರಣ ಗುಗ್ರಿ ಅವರು ಬಹಳ ಚಲೋ ಬರ್ದಾರ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ನಿಮ್ಮಿಂದ ಬರಲಿ. ನಮ್ಮ ಚೌಧರಿ ಅವರು ಒಳ್ಳೆ ಉಪನ್ಯಾಸಕರನ್ನು ಹುಡ್ಕೊಂಡು ಬಂದಾರೆ. ಇವತ್ತು ಬಹುಶಃ ಅವರೇ ಕರೆಸ್ಯಾರ ಅಂತ ನನಗೆ ಅನಿಸಿದೆ, ನನಗೆ ಗೊತ್ತಿಲ್ಲ. ಭಾಳ ಒಳ್ಳೊಳ್ಳೆ ನಮ್ಮ ಶ್ರೀಶೈಲ ಹುಡುಕಿರ್ಬೇಕು, ನನಗೆ ಯಾರು ಕರೆಸ್ಯಾರ ಗೊತ್ತಿಲ್ಲ. ಭಾಳ ಒಳ್ಳೆ ನಾಲ್ಕು ಭಾಳ ಇಂಪಾರ್ಟೆಂಟ್ ಅಂತಾರಲ್ಲ, ಭಾಳ ಒಳ್ಳೆಯ ಮಾತುಗಳನ್ನು ಮಾತನಾಡಿದ್ರು. ನಿಜವಾದ ಉಪನ್ಯಾಸ ಇತ್ತು, ಅದ್ರಾಗ ರಾಜಕೀಯ ಇರಲಿಲ್ಲ, ಏನು ಇರಲಿಲ್ಲ, ಸುಮ್ಮನೆ ಡಿಸ್ಕ್ರೈಬ್ ಇರಲಿಲ್ಲ. ಅಂದಂಥ ಮಾತು ಹಾರ್ಟ್ ಟು ಹಾರ್ಟ್ ಅನ್ನಂಗಿತ್ತು. ಅಂಥ ಒಳ್ಳೆಯ ಮಾತುಗಳನ್ನು ಮಾತಾಡ್ಯಾರೆ. ಎಲ್ಲರಿಗೂ ಶುಭವನ್ನು ಹಾರೈಸಿದ ನಮ್ಮ ಹುಸ್ನೂರವರು ಮತ್ತು ರಮೇಶ್ ಜಿಗಜಿಣಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮನ್ ಪೇಪರ್ನಾಗ. ರಮೇಶ್ ಜಿಗಜಿಣಗಿ ಅವರು ನೀವು ನೋಡಿರ್ಬೇಕು, ನಾನು ನೋಡಿ ಓಟ್ ಹಾಕಂಗಿಲ್ಲ ನೀವು. ಯಾರು ನೋಡಿ? ಮೋದಿ ನೋಡಿ ಹಾಕ್ತೀರ, ನಾನು ಸುಮ್ಮನೆ ನಿಂತ್ಬಿಟ್ರೆ ಸಾಕಂತ ನಾನು. ಹಂಗೆ ಅವರೊಂದೇನೋ ನಮ್ಮ ಶ್ರೀಶೈಲ ಅವರು ಒಂದು ಇದನ್ನು ಹೇಳಿದ್ರು, ಒಂದು ಶಬ್ದ ಬಳಸಿದ್ರು ಪರಿಚಯ ಮಾಡ್ಬೋದು. ಏನು ಹೇಳಿದ್ರಿ? ಏನು ಹೇಳಿದ್ರಿ ನಾವು? ಅದೃಷ್ಟವಂತ ಸಂಸದರು ಅಂತ ಹೇಳಿದ್ರು. ಅವ್ರಿಗೆ ಅದೃಷ್ಟ ಅನ್ನೋದು ಇದಕ್ಕೆ. ಆ ಬಸವರಾಜ ಬೊಮ್ಮಾಯಿರು ಇಬ್ಬರು ಹೊಡೆದಾಡೋದ್ನ ಮೂರನೇ ಮುಖ್ಯಮಂತ್ರಿ ಬೊಮ್ಮಾಯಿ ಆಗಿಬಿಟ್ರಲ್ಲ, ಹಂಗೆ ಇಬ್ಬರು ನ್ಯಾಯದಲ್ಲಿ ಇವರು ಸಂಸದರು ಆಗಿಬಿಟ್ಟಿರ್ತಾರೆ. ಮಜಾ ಇರ್ತದಲ್ಲ. ಅದಕ್ಕೆ ಅಂತ ಅದೃಷ್ಟವಂತ ಸಂಸದರಿದ್ದಾರೆ, ಭಾಳ ಒಳ್ಳೆಯ ಕೆಲಸವನ್ನು ಮಾಡಕತ್ತಾರೆ. ಈ ಒಳ್ಳೆಯ ಕೆಲಸವನ್ನು ಮಾಡಲಿ, ಇನ್ನೂ ಆ 7 ಸಲ ಅಲ್ಲ ಇನ್ನೂ 10 ಸಲ ಆರಿಸಿ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಶ್ರೀ. ಧನ್ಯವಾದಗಳು. ಈಗ ನಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂಥ ಅದೃಷ್ಟ ಸಂಸದರಿಂದ 4 ಮಾತುಗಳು. ಗೌರವಾನ್ವಿತ ಸಂಸದರಿಂದ 4 ಮಾತುಗಳು. ಮೊಟ್ಟಮೊದಲು ಈ 3 ದೇವತೆಗೆ ವಂದಿಸಿ BNB ಫೌಂಡೇಶನ್ ಸಿಂಗಿ ಇವರ SSLC ಮತ್ತು PUC ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾನು ಗಾಡಿ ಯಾರೋ ಬಿಟ್ಟು ಬಂದ